Hi, hello everyone. Welcome to our YouTube channel DNG Wonder World. ಇವತ್ತಿನ ರೆಸಿಪಿ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಡೈರೆಕ್ಟ್ ಬೆಳ್ಳುಳ್ಳಿ, ಮೆಣಸು, ಹಸಿಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಮಸಾಲೆಗೆ. ಸೊ ಒಂದು ಕುಕ್ಕರ್ ಇಡೋಣ, ಕುಕ್ಕರ್ ಕಾಯಕ್ಕೆ ಬಿಡೋಣ. ನೆಕ್ಸ್ಟು ಫ್ರೈಗೆ ಏನೇನು ಬೇಕು ಅಂದರೆ ಸೊ ಇಲ್ಲಿ ಹಾಕಿ ಟೊಮ್ಯಾಟೊ, ಈರುಳ್ಳಿ, ಪಲಾವ್ ಐಟಮ್ಸು, ನಾನು ಗೋಡಂಬಿ ಹಾಕ್ತಾಯಿದ್ದೀನಿ ಇಲ್ಲಿ. ಇದಕ್ಕೆ ಎಣ್ಣೆ, ಇವಾಗ ಕುಕ್ಕರ್ ಕಾದಿದೆ, ಎಣ್ಣೆ ಹಾಕಿ ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾನು ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಎಣ್ಣೆ ಮತ್ತು ತುಪ್ಪ ಹಾಕಿ ಅದು ಕಾದ ನಂತರ ನೋಡಿ ಈ ಥರ ಕಾದ ನಂತರ ಇದು ನಾಟಿ ಸ್ಟೈಲು ಬಿರಿಯಾನಿ ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ರುಚಿ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗು. ಸ್ವಲ್ಪ ಪಲಾವ್ ಎಲೆ, 1-2 ಪಲಾವ್ ಎಲೆ, ಕಲ್ಲುವ್ವ, ಚಕ್ಕೆ 4-5 ಸಣ್ಣದು, ಏಲಕ್ಕಿ 1-2, ಲವಂಗ 4-5. ಸೊ ಪಲಾವ್ ಐಟಮ್ಸ್ ನಿಮ್ಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಳ್ಳಿ ಅಲ್ಲಿಗೆ. ನಾನು ಇಷ್ಟು ಪಲಾವ್ ಐಟಮ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಈ ಥರ ಮರಾಠಿ ಮೊಗ್ಗು ಹಾಕಿ, ಚಕ್ರ ಮೊಗ್ಗು ಹಾಕಿ, ಇಷ್ಟ ಹಾಕ್ತಾಯಿದ್ದೀನಿ ನಾನು ಪಲಾವ್ ಐಟಮ್ಸು. ಸ್ವಲ್ಪ ಡೀಪ್ ಫ್ರೈ ಆಗಲಿ, ಇದು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಗೋಡಂಬಿ. ಸೊ ಅದಾದಮೇಲೆ ಸಣ್ಣದಾಗಿ 4 ಈರುಳ್ಳಿ ಹಚ್ಕೊಂಡಿದ್ದೀನಿ ಉದ್ದುದ್ದಕ್ಕೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಬಂದು ತುಂಬ ಗೋಲ್ಡನ್ ಡೀಪಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರಾಗಿ ಬರಬೇಕು, ಕಂದು ಬಣ್ಣಕ್ಕೆ ಬರಬೇಕಿದು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನು. ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ. ನೋಡಿ ಈ ಥರ ಫ್ರೈ ಆಗ್ತಿದೆ. ಫ್ರೈ ಆಗ್ತಿರ್ಬೇಕಾದ್ರೆ ನಾನು ಮಸಾಲೆಗೆ ಆವಾಗಲೇ ತೋರಿಸ್ದಂಗೆ ಒಂದು ಅರ್ಧ ಈರುಳ್ಳಿ, ಒಂದು 5-6 ಮೆಣಸಿನ್ಕಾಯಿ, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಪುದೀನ ಸೊಪ್ಪು, ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಒಂದು 3-4 ಸಣ್ಣಗೆ ಹಚ್ಚಿರ್ತಕ್ಕಂಥ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದನ್ನು. ಸೊ ಈ ಥರ ಫ್ರೈ ಮಾಡಿ, ಫ್ರೈ ಆಗಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಹಾಕಿ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗ್ತದೆ, ಮೀನ್ಸ್ ಬೇಗ ಬೇಯುತ್ತೆ ಅದು. ಸೊ ಇವಾಗ ನೀಟಾಗಿ ತಿರುಗಿಸ್ಕೊಳ್ಳಿ. ನೋಡಿ ಈ ಥರ ನೋಡಿ ಇವಾಗ ಚೆನ್ನಾಗಿ ಟೊಮ್ಯಾಟೊ, ಈರುಳ್ಳಿ, ಮಸಾಲೆ ಐಟಮ್ ಎಲ್ಲ ಇದಾಗಿದೆ. ನಾನಿವಾಗ ಇದಕ್ಕೆ ಒಂದು ಅರ್ಧ KGಯಷ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ KGಯಷ್ಟು ಚಿಕನ್ಗೆ ನೀವು ಅರ್ಧ KG ಅಕ್ಕಿ ಯೂಸ್ ಮಾಡಿ. ನಾನು ಮೊದಲೇ ಅಕ್ಕಿನ ನೆನೆಸಿ ತೊಳೆದು ನೆನೆಸಿಟ್ಟಿದ್ದೀನಿ. ಸೊ ನೋಡಿ ಈಗ ಚಿಕನ್ ಹಾಕಿದ್ದೀನಿ. ಇದಕ್ಕೆ ಚಿಕನ್ನು ಚೆನ್ನಾಗಿ ಬೇಯಲಿ. ಒಂದು ಅರ್ಧ KG ಚಿಕನ್ ಹಾಕ್ಕೊಂಡಿದ್ದೀನಿ. ಇದು ಇದಾಗಿರೋದಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ನ. ಈ ಥರ ನೀಟಾಗಿ ಕೈ ಬಿಡ್ದಂಗೆ ತಿರುಗಿಸ್ಕೊಳ್ಳಿ. ಸೊ ಈ ಚಿಕನ್ನು ಅದರಲ್ಲಿ ಬೇಯಬೇಕು,
ಟೊಮ್ಯಾಟೊ ಈರುಳ್ಳಿ ಜೊತೆಲಿ ಚಿಕನ್ ಬೇಯಲಿ ನೋಡಿ ಈ ಥರ. ಸೊ ಈ ಥರ ಎಣ್ಣೆ ಬಿಟ್ಕೋಬೇಕು. ಒಂದು 5-10 ನಿಮಿಷ ಚಿಕನ್ನು ಅದರಲ್ಲೇ ಬೇಯಬೇಕು. ಸೊ ಇವಾಗ ಮುಚ್ಚಿಡಿ, ಒಂದು 5-10 ನಿಮಿಷ ಬೇಯಲಿ ಅದು. ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು. ಸಪ್ರೇಟಾಗಿ ಎಣ್ಣೆ ಬಿಟ್ಕೊಂಡಿದ್ರೆ ಒಂದು ಅರ್ಧಂಬರ್ಧ ಚಿಕನ್ ಬೆಂದಿದೆ. ಸೊ ತಿರುಗಿಸ್ಕೊಳ್ಳಿ ನೀಟಾಗಿ, ಈ ಥರ ಕೈ ಆಡಿಸಿ. ಒಂದು 10 ನಿಮಿಷ ಚಿಕನ್ ಬೆಂದಾದಮೇಲೆ ನಾನು ಮಸಾಲೆ ತೋರಿಸಿದ್ನಲ್ಲ, ಅದು ರುಬ್ಕೊಂಡಿರೋ ಮಸಾಲೆನ ಆ ಚಿಕನ್ಗೆ ಹಾಕಿ. ಸೊ ನೋಡಿ ಈ ಥರ ರುಬ್ಕೊಂಡು ಚಿಕನ್ಗೆ ಹಾಕಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ನೋಡಿ ಈ ಥರ. ಇದು ಕಂಪ್ಲೀಟಾಗಿ ನಾಟಿ ಸ್ಟೈಲ್ ಬಿರಿಯಾನಿ. ಸೊ ಇದಕ್ಕೆ ಒಂದು ಸ್ವಲ್ಪ ತಂದೂರಿ ಫ್ಲೇವರ್ ಕೊಡ್ತೀನಿ. ತಂದೂರಿ ಫ್ಲೇವರ್ ಹೇಗೆ ಕೊಡೋದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಗೊತ್ತಾಗತ್ತೆ ನಿಮಗೆ. ಇದ್ರ ಟೇಸ್ಟೇ ಬೇರೆ ಥರ ಇರುತ್ತೆ. ನೋಡಿ ಈ ಥರ ನೀಟಾಗಿ ಬೇಯಬೇಕದು. ಇವಾಗ ಮಸಾಲೆಯಲ್ಲಿ ಒಂದು ಅರ್ಧಂಬರ್ಧ ಚಿಕನ್ನು ಮಸಾಲೆಯಲ್ಲಿ ಬೇಯಲಿ. ನೋಡಿ ಈ ಥರ ಕೈ ಆಡಿಸ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿ ಇಡಿ. ಇದರಲ್ಲಿ ಒಂದು 10 ನಿಮಿಷ ಬೇಯುತ್ತೆ. ನೋಡಿ ಈ ಥರ. ಅದಕ್ಕೆ ನೀವು ಮೊಸರು ಹಾಕ್ಕೊಳ್ಳಿ, ಒಂದು 1/4 ಬಟ್ಲು ಮೊಸರು ಹಾಕ್ಕೊಳ್ಳಿ ಅದಕ್ಕೆ. ನೋಡಿ ಈ ಥರ. ಮೊಸರು ಯಾಕೆ ಹಾಕ್ತೀವಿ ಅಂದರೆ ಚಿಕನ್ ಸಾಫ್ಟ್ನೆಸ್ ಬರುತ್ತೆ. ಸೊ ಎಳೆಯಾಗಿ ಇದಾಗಲ್ಲ, ಆವಾಗ ಚಿಕನ್ ಬೇಗ ಬೇಯುತ್ತೆ ಮತ್ತು ಸಾಫ್ಟ್ನೆಸ್ ಬರುತ್ತೆ ಚಿಕನ್ನು. ಸೊ ಅದಕ್ಕೋಸ್ಕರ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಈ ಥರ. ಇವಾಗ ತಿರ್ಗಾ ಲಿಡ್ ಕ್ಲೋಸ್ ಮಾಡಿಡಿ. ನೆಕ್ಸ್ಟ್ ಇದೊಂದು 5 ಮಿನಿಟ್ಸ್ ಬಿಡಿ, ಬೇಯ್ತಾ ಇರಲಿ ಸಣ್ಣಕ್ಕೆ. ನೋಡಿ ಈ ಥರ ನೀರೆಲ್ಲ ಎಣ್ಣೆ ಎಲ್ಲ ಒಂದು ಕಡೆ ಬಿಟ್ಕೊತು. ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಚಿಕನ್ ಬಿರಿಯಾನಿ ಚೆನ್ನಾಗಾಗಲ್ಲ. ತುಂಬ ಪೇಷನ್ಸಿಂದ ಮಾಡಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಕು ಧನಿಯಾ ಪೌಡರು. ಸ್ವಲ್ಪ ನಾನು ಚಿಕನ್ ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ, ತೇಜುದು. ಒಂದು ಅರ್ಧ ಕೆಜಿಗೆ ಒಂದು ಪ್ಯಾಕೆಟು ತೇಜು ಮಸಾಲ ಯೂಸ್ ಮಾಡಿ. ಟೇಸ್ಟ್ ಚೆನ್ನಾಗಿರುತ್ತೆ. ಬಿರಿಯಾನಿ ಮಸಾಲ ಪೇಸ್ಟು ಸಿಗುತ್ತೆ, ನಾನಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೆ ಮಾಡಿ. ಇದು ನಿಮ್ಗೆ ಆಪ್ಷನ್ನು. ಸೊ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನೀಟಾಗಿ ಫ್ರೈ ಆಗಲಿ. ಚಿಕನ್ ಕಂಪ್ಲೀಟಾಗಿ ಈ ಮಸಾಲೆಯಲ್ಲೇ ಬೆಂದುಬಿಡಬೇಕು. ನೋಡಿ ಈ ಥರ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕ್ಕೊಂಡ್ರೆ ಟೇಸ್ಟ್ ನಿಮಗೆ. ಇಲ್ಲಾಂದರೆ ಮೆಂತ್ಯ ಸೊಪ್ಪು ಸಿಕ್ಕಿದ್ರೂ ಹಸಿ ಮೆಂತ್ಯ ಸೊಪ್ಪು ತೊಗೊಂಡು ಬಂದು ನೀಟಾಗಿ ಹಚ್ಚಿ ಹಾಕ್ಕೋಬೋದು, ಅದೂ ಚೆನ್ನಾಗಿರುತ್ತೆ. ನೋಡಿ ಈ ಥರ. ಇವಾಗ ನಾನು ಮೊದಲೇ ಒಂದು ಅರ್ಧ kg ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ, ಮಸಾಲೆ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಅರ್ಧ kg ಅಕ್ಕಿ ಮೀನ್ಸ್ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಳ್ಳಿ ಈ ಥರ. ಸೊ ನಾನು ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಿ ಆಲ್ರೆಡಿ. ಸೊ 2 ಗ್ಲಾಸ್ ಅಕ್ಕಿಗೆ 1:2 ರೇಷಿಯೋದಲ್ಲಿ ನೀವು ನೀರು ಹಾಕ್ಕೋಬೇಕು. ಆವಾಗ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ, ಉಡಿಯಾಗಿ ಬರುತ್ತೆ. ಸೊ ಮುದ್ದೆ ಥರ ಎಲ್ಲ ಆಗೋಲ್ಲ. ನಾನಿಲ್ಲಿ ವಿಷಿಲ್ ಹಾಕಿಸ್ಕೊಳ್ಳಲ್ಲ, ವಿಷಿಲ್ ಹಾಕಲ್ಲ ನಾನಿಲ್ಲಿ. ಜಸ್ಟ್ ಹಾಗೆ ನಾನು ಅನ್ನ ಆಗೋಕ್ಕೆ ಬಿಡ್ತೀನಿ, ಬಿರಿಯಾನಿ ಆಗೋಕ್ಕೆ ಬಿಡ್ತೀನಿ. ನೋಡಿ ನಾನು ಮೊದಲೇ ನೀರು ಕಾಯಿಸ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂಗೆ ಹಾಕ್ತಾಯಿದ್ದೀನಿ. ನಿಮಗೆ ವಿಷಿಲ್ ಹಾಕಿಸ್ಬೇಕು ಅಂದರೆ ಈ ಥರ ಹಾಕ್ಕೋಬೋದು. ಸೊ ನಾನು ವಿಷಿಲ್ ಹಾಕ್ಸೋದಿಲ್ಲ. ಸೊ ಅದರಿಂದ ನಾನು ಒಂದು ಅರ್ಧ ಗ್ಲಾಸ್ 1 ಗ್ಲಾಸ್ ನೀರು ಹೆಚ್ಚಿಗೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು 5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡಿ ಈ ಥರ. ಈಗ ನಿಮಗೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಈ ಥರ ತಿರುಗಿಸ್ಕೊಳ್ಳಿ, ಕೈ ಆಡಿಸ್ತಾ ಇರಿ, ತಳ ಹಿಡಿಯೋದಕ್ಕೆ ಬಿಡಬೇಡಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ.
ಸೊ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡ್ತೀನಿ. ನೋಡಿ ಈ ಥರ ನೋಡಿ, ಅರ್ಧಂಬರ್ಧ ನೀರೆಲ್ಲ ಹಿಂಗಿದೆ ನೋಡಿ. ಈ ಥರ ತಳ ಹಿಡಿಯೋಕ್ಕೆ ಮಾತ್ರ ಬಿಡಬೇಡಿ. ಈ ಥರ ಕೈ ಆಡಿಸ್ತಾ ಇರಿ ಆವಾಗವಾಗ. ನಾನು ವಿಜಿಲ್ ಹಾಕಿಸ್ತಾ ಇಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂದರೆ ವಿಜಿಲ್ ಹಾಕ್ಸ್ಕೋಬೋದು. ನಾನಿಲ್ಲಿ ದಮ್ ಕಟ್ತಾ ಇದ್ದೀನಿ. ಸೊ ಯಾವ ಥರ ದಮ್ಮು ಅಂದರೆ, ನಾನು ಚಾರ್ಕೋಲ್ ಯೂಸ್ ಮಾಡಿಕೊಂಡು ಇಜ್ಲನ್ನ ಚೆನ್ನಾಗಿ ಕೆಂಡ ಮಾಡಿಕೊಂಡು ಅದನ್ನು ಒಂದು ಬಟ್ಲಲ್ಲಿ ಹಾಕಿ ಅದ್ರ ಮೇಲೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ನೀರು ಹಿಂಗಬೇಕು, ನೀರು ಕಂಪ್ಲೀಟಾಗಿ ಡ್ರೈ ಆಗಿರಬೇಕು, ಅದರಲ್ಲಿ ಒಂದು ಸ್ವಲ್ಪನೂ ನೀರು ಇರಬಾರ್ದು. ಸೊ ಒಂದು ಬಟ್ಲಲ್ಲಿ ಕೆಂಡ ಕಾಯಿಸ್ಕೊಂಡು ನೋಡಿ ಈ ಥರ ಹೊಗೆ ಬರುತ್ತೆ. ಆವಾಗ ನೀವು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸು ಸಣ್ಣ ಉರಿಲಿ ಬಿಟ್ಬಿಡಿ. ನೋಡಿ ಈ ಥರ 5 to 10 ಮಿನಿಟ್ಸ್ ಸಣ್ಣ ಉರಿಲಿ ಬಿಡಿ. ಈ ಥರ ಮಾಡ್ಕೊಳ್ಳಿ. ಆ ದಮ್ಮು ಕಟ್ಟಿರೋದು ಆ ಬಿರಿಯಾನಿಗೆಲ್ಲ ತಂದೂರಿ ಫ್ಲೇವರೇ ಬರುತ್ತೆ, ಆ ಟೇಸ್ಟೇ ಬೇರೆ ಥರ ಇರುತ್ತೆ. ಸೊ ಇನ್ನೂ ಯಾರ್ಯಾರು ಈ ಥರ ತಂದೂರಿ ಚಿಕನ್ ಮಾಡ್ಕೊಂಡು ತಿನ್ನಬೇಕು ನಾಟಿ ಸ್ಟೈಲಲ್ಲಿ ಅನ್ನೋದಾದರೆ ಪ್ಲೀಸ್ ಈ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದನ್ನೆಲ್ಲ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಎಲ್ಲ ಉಡಿ ಥರ ಮಾಡ್ಕೋತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನಮಗೆ ಪ್ರೋತ್ಸಾಹ ಕೊಡಿ. ಇದಕ್ಕೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು.